ಹೊಸಕೋಟೆ ನಗರದ ಅಂಬೇಡ್ಕರ್ ಭವನದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಡಿಎಸ್ಎಫ್ ಫೌಂಡೇಶನ್ ವತಿಯಿಂದ ವಿದ್ಯಾರ್ಥಿಗಳಿಗೆ ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಹಾಗೂ ಪ್ರಿನ್ಸಸ್ಟನ್ ಶಾಲೆಯ ಸಂಸ್ಥಾಪಕರಾದ ಮುಸಾಮಿಲ್ ಅವರು ಸನ್ಮಾನಿಸಿ ಅಭಿನಂದಿಸಿದ್ದಾರೆ. ಬಳಿಕ ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು ಮಾತನಾಡಿ, ಮಕ್ಕಳು ತಮ್ಮ ವಿದ್ಯಾರ್ಥಿ ಜೀವನವನ್ನು ಹಾಳು ಮಾಡಿಕೊಳ್ಳದೆ ನೀವು ಸತತವಾಗಿ 5 ವರ್ಷಗಳ ಕಾಲ ವಿದ್ಯಾಭ್ಯಾಸ ಮಾಡಿದ್ರೆ 50 ವರ್ಷಗಳ ಕಾಲ ಸುಖ ಜೀವನ ನಡೆಸಬಹುದು. 5 ವರ್ಷ ಕಷ್ಟಪಟ್ಟು ಓದಲಿಲ್ಲ ಎಂದರೆ 50 ವರ್ಷಗಳ ಕಾಲ ಕಷ್ಟದಲ್ಲೇ ಜೀವನ ಮಾಡಬೇಕಾಗುತ್ತದೆ. ಟಿವಿ, ಮೊಬೈಲ್ ಸೇರಿದಂತೆ ಟೆಕ್ನಾಲಜಿಗಳನ್ನು ಬೇಕಾದಷ್ಟು ಮಾತ್ರ ಬಳಸಿ, ಉಳಿದಂತೆ ದೂರವಿಡಿ ಎಂದರು. ಒಂದು ಬಹಳ ಸುಂದರವಾದ ಅರ್ಥಪೂರ್ಣ ಕಾರ್ಯಕ್ರಮ. ಸಮಾಜದಲ್ಲಿ ಒಳ್ಳೆಯ ಕೆಲಸ ಮಾಡಿದವರನ್ನ ಅಥವಾ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಸನ್ಮಾನಿಸುವುದು ಸಮಾಜದ ಜವಾಬ್ದಾರಿ ಅಂತ ನಾನು ತಿಳ್ಕೊಂಡಿದ್ದೇನೆ. ಆ ಜವಾಬ್ದಾರಿಯನ್ನು ಇವತ್ತು ಈ ಸಂಸ್ಥೆಯವರು ನಿಭಾಯಿಸಿದ್ದಾರೆ. ಅದಕ್ಕೆ ನಾನು ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ಇದರಿಂದ ಮಕ್ಕಳಿಗೆ ಜಾಸ್ತಿ ಪ್ರೋತ್ಸಾಹ ಬರ್ತದೆ. ಮುಂದೆ ಕೂಡ ಒಳ್ಳೆಯ ಕೆಲಸ ಮಾಡಬೇಕು, ಹೆಚ್ಚಿನ ಮಾರ್ಕ್ ಪಡಿಬೇಕು, ಒಳ್ಳೆಯ ಹುದ್ದೆಗೆ ಹೋಗಬೇಕು ಅನ್ನೋ ಒಂದು ಆಸೆ ಬರ್ತದೆ. ಅದರಿಂದಾಗಿ ಇಂಥ ಕಾರ್ಯಕ್ರಮಗಳನ್ನು ನಾನು ಅರ್ಥಪೂರ್ಣ ಕಾರ್ಯಕ್ರಮ ಅಂತ ತಿಳ್ಕೊಂಡಿದ್ದೇನೆ. ಅದಕ್ಕೆ ಈ ಸಂಸ್ಥೆಯವರನ್ನು ನಾನು ಅಭಿನಂದಿಸ್ತಾ ಇದ್ದೇನೆ. ಬಳಿಕ ಪ್ರಿನ್ಸಸ್ಟನ್ ಶಾಲೆಯ ಸಂಸ್ಥಾಪಕರಾದ ಡಿವೈನ್ ಸರ್ವಿಸ್ ಫಾರ್ ಎವರ್ ಫೌಂಡೇಶನ್ನ ಅಧ್ಯಕ್ಷರಾದ ಮುಸಾಮಿಲ್ ಮಾತನಾಡಿ, ನಮ್ಮ ಫೌಂಡೇಶನ್ ವತಿಯಿಂದ 35%ಗಿಂತಲೂ ಹೆಚ್ಚಾಗಿ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಅಭಿನಂದಿಸಿದ್ದೇವೆ. ಕಾರಣ ಆ ಮಕ್ಕಳು ಇನ್ನೂ ಹೆಚ್ಚಿನದಾಗಿ ವಿದ್ಯಾಭ್ಯಾಸ ಮಾಡಲಿ ಎಂಬ ದೃಷ್ಟಿಯಿಂದ ಮಾಡಿದ್ದೇವೆ. ಅದೇ ರೀತಿ ಇನ್ನೂ ಅನೇಕ ತಾಲೂಕುಗಳ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಅವರ ಮುಂದಿನ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತು ನೀಡುತ್ತೇವೆ ಎಂದರು. ಎಲ್ರಿಗೂ ನಮಸ್ಕಾರ. ಅಸ್ಸಲಾಂ ವಲೈಕುಂ ರಹಮತುಲ್ಲಾಹಿ ವಬರಕಾತುಹು. ಗುಡ್ ಆಫ್ಟರ್ನೂನ್. ಈ ದಿನ 4ನೇ ತಾರೀಕು ಆಗಸ್ಟ್ 2024 ನಮ್ಮ ಹೊಸಕೋಟೆ ಡಾಕ್ಟರ್ ಅಂಬೇಡ್ಕರ್ ಭವನದಲ್ಲಿ ಬೆಳಗ್ಗೆ 9:30 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಇವತ್ತು ಏನು SLC ಹಾಗೂ PUC ಮಕ್ಕಳು ಯಾರು 2023-24ನೇ ವರ್ಷದಲ್ಲಿ ಪಾಸಾಗಿದ್ದರು ಅಂಥ ಮಕ್ಕಳಿಗೆ ಒಂದು 35%ಇಂದ ಹಿಡಿದು 98.83% ಟಾಪರ್ ಅಂಥ ಮಕ್ಕಳಿಗೆ ಇವತ್ತು ನಮ್ಮ ಮುಖ್ಯ ಅತಿಥಿಗಳು ಮಾನ್ಯ ಶ್ರೀ ಜಸ್ಟಿಸ್ ಸಂತೋಷ್ ಹೆಗಡೆ ಸಾಹೇಬ್ರ ಕಡೆಯಿಂದ ಹಾಗೂ ನಮ್ಮ ಅಸಿಸ್ಟೆಂಟ್ ಕಮಿಷನರ್ GST ರಫಿ ಪಾಷಾ ಸಾಹೇಬ್ರ ಕಡೆಯಿಂದ ಹಾಗೂ ಅನೇಕ ಅತಿಥಿಗಳು ಬಂದಿದ್ದರು ಅವ್ರ ಕಡೆಯಿಂದ ಇವತ್ತು ಅವ್ರಿಗೆ ಸರ್ಟಿಫಿಕೇಟು, ಮೆಮೆಂಟೋ ಹಾಗೂ ಅವ್ರಿಗೆ ಒಂದು ಮೆಡಲ್ ಮುಖಾಂತರ ಸನ್ಮಾನ ಮಾಡಿದ್ದೀವಿ. ಹಾಗೂ ಸಾಕಷ್ಟು ಸ್ಪೀಕರ್ಸು ಇವತ್ತು ಈ ದಿನ ಆ ಮಕ್ಕಳಿಗೆ ಬಹಳ ಇಂಪಾರ್ಟೆಂಟು, ನೀವು ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತೊಗೊಳ್ಳಿ, ಜೊತೆಗೆ ನಮ್ಮ ಕ್ಯಾರೆಕ್ಟರ್ ಸಹ ಚೆನ್ನಾಗಿ ಬಿಲ್ಟಪ್ ಮಾಡಿ. ಯಾಕಂದರೆ ಭಾರತ ದೇಶ ಇವತ್ತು ನಾವು ಸುಮಾರು 30-40 ವರ್ಷದಿಂದ ಓದ್ತಾಯಿದ್ವಿ. ಇವತ್ತು ಡೆವಲಪಿಂಗ್ ಕಂಟ್ರಿ ಅಂತದ್ವಿ. ಭಾರತ ದೇಶ ಮೊದಲನೇ ಸ್ಥಾನದಲ್ಲಿ ಇರಬೇಕಂದ್ರೆ ಇವತ್ತು ಭಾರತ ದೇಶದಲ್ಲಿ ಹಳ್ಳಿದಲ್ಲಿರೋ ಬಡತನ ಮಕ್ಕಳು ಡಿಗ್ರಿ ಮಾಡಿ ಆ ಮಕ್ಕಳು ಒಳ್ಳೆ ವೃತ್ತಿಯಲ್ಲಿ ಇದ್ದು ಈ ಕರಪ್ಷನ್ ಫ್ರೀ ಭಾರತ ಮಾಡಿದ್ರೆ ಖಂಡಿತ ಭಾರತ ದೇಶ ಮೊದಲನೇ ಸ್ಥಾನದಲ್ಲಿ ಇರೋಕ್ಕೆ ಅದರಲ್ಲಿ ಏನು ಎರಡನೇ ಪ್ರಶ್ನೆ ಇಲ್ಲ. ಅದಕ್ಕೆ ನಮ್ಮ ಮುಖ್ಯ ಅತಿಥಿಗಳು ಇವತ್ತು ಮಕ್ಕಳಿಗೆ ಬಹಳ ಒಂದು ಡೀಟ್ಲಾಗಿ ಇವತ್ತು ಒಂದು ಮಾಹಿತಿ ಕೊಟ್ಟಿದ್ದಾರೆ. ನೀವು ಓದೋ ಟೈಮ್ನಲ್ಲಿ ಚೆನ್ನಾಗಿ ಓದಿ, ಒಂದು 5 ವರ್ಷ ಚೆನ್ನಾಗಿ ಓದಿ, ಒಂದು 50 ವರ್ಷ ಲೈಫ್ನ ಎಂಜಾಯ್ ಮಾಡ್ಬೋದು. 5 ವರ್ಷ ನೀವು ಏನಾದ್ರು ಎಂಜಾಯ್ ಮಾಡಿಬಿಟ್ರೆ 50 ವರ್ಷ ಹತ್ಕೊಂಡು ಕುತ್ಕೊಳ್ಬೇಕು. ಅದಕ್ಕೆ ನೀವು ಎಲ್ಲ ತ್ಯಾಗ ಮಾಡಿ ಈ 5 ವರ್ಷ ಈ ಟೆಕ್ನಾಲಜಿನ ಎಷ್ಟು ಬೇಕು ಅಷ್ಟು ಮಾತ್ರ ಬಳಸ್ಕೊಳ್ಳಿ. ಹೆಚ್ಚು ಟೆಕ್ನಾಲಜಿ ಬಳಸ್ಕೊಂಡು ಮೊಬೈಲ್ ಮುಖಾಂತರ ಜಾಸ್ತಿ ಟೈಮ್ ವೇಸ್ಟ್ ಮಾಡಿಕೊಂಡು ನಿಮ್ಮ ಓದೋ ಬಗ್ಗೆ ನೀವು ಎಲ್ಲ ಡೈವರ್ಟ್ ಆದರೆ ನಿಮ್ಮ ಭವಿಷ್ಯ ಹಾಳಾಗ್ತದೆ. ಆ ಒಂದು ಕಾರಣಕ್ಕೆ ನೀವು ಒಂದು ಮಾತು ಇವತ್ತು ಹೇಳ್ತಾಯಿದ್ರಿ, ಅಂದರೆ ಓದೋ ಮಕ್ಕಳಿಗೆ ಕಣ್ಣು ತುಂಬ ನಿದ್ದೆ ಮಾಡಬೇಕಂತೆ, ಹೊಟ್ಟೆ ತುಂಬ ಊಟ ಮಾಡಬೇಕು, ತಲೆ ತುಂಬ ಓದಬೇಕಂತೆ. ಯಾವ ಮಗು ಕಣ್ಣು ತುಂಬ ನಿದ್ದೆ, ಹೊಟ್ಟೆ ತುಂಬ ಊಟ ಹಾಗೂ ತಲೆ ತುಂಬ ಓದ್ತದೆ ಆ ಮಗು 5 ವರ್ಷ ಚೆನ್ನಾಗಿ ಓದಿದ್ರೆ SLC ನಂತರ ಅವ್ರ ಭವಿಷ್ಯದಲ್ಲಿ ಅವ್ರ ಕುಟುಂಬಕ್ಕೆ ಸಾಕು, ಇಡೀ ಕುಟುಂಬ ಸುಧಾರಿಸೋಕ್ಕೆ ಒಂದು ಮಗು ಸಾಕು. ಅದಕ್ಕೆ ಪ್ರತಿಯೊಂದು ಗಂಡು ಮಗು ಹಾಗೂ ಹೆಣ್ಮಕ್ಳು ಇವತ್ತು ಚೆನ್ನಾಗಿ ಓದಿದ್ರೆ ನಮ್ಮ ದೇಶ ಮೊದಲನೇ ಸ್ಥಾನದಲ್ಲಿ ಇರೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಅದಕ್ಕೆ ಇವತ್ತು ಸುಮಾರು 400ರಿಂದ ಹೆಚ್ಚು ಮಕ್ಕಳಿಗೆ ಕರೆದು ಇವತ್ತು ನಾವು ಸನ್ಮಾನ ಮಾಡಿದ್ದೀವಿ. ಅದಕ್ಕೆ ಅನೇಕ ಪೇರೆಂಟ್ಸು ಅವ್ರ ತಂದೆ ತಾಯಿ ಜೊತೆ ಬಂದಿದ್ದರು. ಇವತ್ತು ನಮ್ಮ ಜಸ್ಟಿಸ್ ಹೆಗಡೆ ಸಾಹೇಬ್ರ ಮಾತು ಕೇಳಿ, ನಮ್ಮ ಕಮಿಷನರ್ ಮಾತು ಕೇಳಿ, ನಮ್ಮ ಲಾಯರ್ ಮಾತು ಕೇಳಿ ಹಾಗೂ ನಮ್ಮೆಲ್ಲ ಸೋಷಿಯಲ್ ವರ್ಕರ್ಸು, ನಮ್ಮ ಕೌನ್ಸಿಲರ್ಸ್ ಮಾತು ಕೇಳಿ ಬಹಳ ಮೋಟಿವೇಟ್ ಆಗಿದ್ದಾರೆ. ಈ ಥರ ಪ್ರೋಗ್ರಾಮು DSF ಡಿವೈನ್ ಸರ್ವಿಸಸ್ ಫಾರ್ ಎವರ್ ಅನ್ನೋದು ಕಳೆದ ಒಂದು 12 ವರ್ಷದಿಂದ ಮಾಡ್ತಾಯಿದ್ವಿ. ಇವತ್ತು ಇಲ್ಲಾಯಿತು, ಹೋದ ವಾರ ವಿಜಯಪುರದಲ್ಲಿ ಮಾಡಿದ್ವಿ, ಅದರಿಂದ ಹಿಂದೆ ಅತ್ತಿಬೇಲಲ್ಲಿ ಮಾಡಿದ್ವಿ, ಅದರಿಂದ ಹಿಂದೆ ಕಾಡುಗೋಡಿ ವೈಟ್ಫೀಲ್ಡಲ್ಲಿ ಮಾಡಿದ್ವಿ. ಈಗ ಮುಂದಿನ ವಾರದಲ್ಲಿ ನಮ್ಮದು ಈ ಥರ ಪ್ರೋಗ್ರಾಮು ಸೂಲಿಬೆಲೆಯಲ್ಲಿದೆ, ನಂತರ ಕೋಲಾರದಲ್ಲಿ ಇದೆ, ನಂತರ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಚಿಂತಾಮಣಿದಲ್ಲಿದೆ. ಈ ಥರ ಎಲ್ಲ ಕಡೆ ಪ್ರೋಗ್ರಾಮ್ಸ್ ಮಾಡ್ತಾಯಿದ್ವಿ. ನಮ್ಮ ಒಂದೇ ಉದ್ದೇಶ, ನಮ್ಮ ದೇಶದಲ್ಲಿ ಎಲ್ಲ ಮಕ್ಕಳು, ಬಡತನ ಇರೋ ಮಕ್ಕಳು ಹಾಗೂ ಶ್ರೀಮಂತರ ಮಕ್ಕಳು ಎಲ್ಲ ಮಕ್ಕಳು ಚೆನ್ನಾಗಿ ಓದಿದ್ರೆ ಆವಾಗ ನಮ್ಮ ದೇಶ ಎಕನಾಮಿಕಲಿ ಭಾಳ ಸ್ಟ್ರಾಂಗ್ ಆಗ್ತದೆ, ಆರ್ಥಿಕ ನಾವು ಭಾಳ ಸ್ಟ್ರಾಂಗ್ ಆಗಿರ್ತೀವಿ. ಅದು ನಮ್ಮ ಒಂದು ಕನಸು. ನಮ್ಮ
ದೇಶ ನಾವು ಬದುಕೋ ಮೊದಲು ಇಡೀ ಪ್ರಪಂಚದಲ್ಲಿ ಭಾರತ ದೇಶ ಸೂಪರ್ ಪವರ್ ಕಂಟ್ರಿ ಆಗಬೇಕನ್ನೋದು ನಮ್ಮ ಉದ್ದೇಶ ಇದೆ. ಆ ಉದ್ದೇಶಕ್ಕೆ ಎಲ್ಲ ನಮ್ಮ ಟೀಮು, ನಮ್ಮ ಎಲ್ಲ ಟ್ರಸ್ಟೀಸು ಇದು ಒಬ್ಬೊಬ್ಬರು ಅವ್ರವ್ರ ಜೇಬದಿಂದ ಹಣ ಹಾಕ್ಕೊಂಡು ಅವರ ಸಮಯ, ಅವರ ಹಣ, ಅವರ ಪೆಟ್ರೋಲು ಅವರು ಎಲ್ಲ ತ್ಯಾಗ ಮಾಡಿ ಇದು ಮಾಡಿದ್ದಿಂದ ಈ ಥರ ಸಕ್ಸಸ್ ಆಯಿತು. ನಾನೆಲ್ಲ ನಮ್ಮ DSF ಟೀಮ್ನ ಟ್ರಸ್ಟೀಸ್ಗೆ ಹಾಗೂ ಎಲ್ಲ ವಾಲಂಟಿಯರ್ಸ್ಗೆ ಹಾಗೂ ಎಲ್ಲ ಸೋಷಿಯಲ್ ವರ್ಕರ್ಸ್ಗೆ ಥ್ಯಾಂಕ್ಸ್ ಹೇಳ್ತಾ, ಇವತ್ತಿನ ಈ ಪ್ರೋಗ್ರಾಮ್ ಸಕ್ಸಸ್ ಆಗೋಕ್ಕೆ ಅವರೆಲ್ಲ ಕಾರಣ ಹಾಗೂ ಅವ್ರ ಮೇಲೆ ಎಲ್ಲ ಕಾರಣ ದೇವರ ಭಗವಂತ ಅಲ್ಲ ಗಾಡು. ಅದಕ್ಕೆ ನಾವು ಎಲ್ರಿಗೂ ನಿಮ್ಗೆಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಡಾಕ್ಟರ್ ಸೈಯದ್ ಮುಜಮ್ಮಿಲ್ ಅಹಮದ್, ನಾನು ಫೌಂಡರ್ ಟ್ರಸ್ಟಿ ಡೈರೆಕ್ಟರ್ ಈ ಒಂದು DSFಗೆ. ಈ ಸಂದರ್ಭದಲ್ಲಿ GST ಕಮಿಷನರ್ ರಫಿ ಪಾಷಾ, ಮಾಜಿ ನಗರಸಭಾ ಸದಸ್ಯ ಇಮ್ತಿಯಾಜ್ ಪಾಷಾ, ವಕೀಲರಾದ ಹರೀಂದ್ರ, ಕಾದಿರ್ ಅಹ್ಮದ್, ಗುಲ್ಜಾರ್ ಅಹ್ಮದ್, ಶೌರತ್, ಸಮೀರ್ ಅಸದ್ ಸೇರಿದಂತೆ ಅನೇಕ ಮುಖಂಡರು ಹಾಜರಿದ್ದರು.